ಹರೇ ಕೃಷ್ಣ. 5,000 ಸ್ಕ್ವೇರ್ ಫೀಟ್ ಮನೆ ಕಟ್ಟಲು ಎಷ್ಟು ಸ್ಟೀಲ್ ಬೇಕಾಗುತ್ತೆ ಉದಾಹರಣೆ ಮೂಲಕ ತಿಳಿಸ್ಕೊಡ್ತೀನಿ ಬನ್ನಿ. 2 ರೀತಿಯ ಥಂಬ್ ರೂಲ್ ಮೆಥಡ್ ಇದೆ. ಎಷ್ಟು ಸ್ಟೀಲ್ ಬೇಕಾಗುತ್ತೆ ಅಂತ ತಿಳ್ಕೊಳ್ಳೋಕ್ಕೆ. ಮೊದಲನೆಯ ವಿಧಾನ ಪರ್ ಸ್ಕ್ವೇರ್ ಫೀಟ್ ಬೇಸಿಸ್ ಮೆಥಡ್. ಉದಾಹರಣೆಗೆ ನಾವು ಇಲ್ಲಿ 5,000 ಸ್ಕ್ವೇರ್ ಫೀಟ್ ಬಿಲ್ಟಪ್ ಏರಿಯಾನ ಮನೆನ ಕನ್ಸಿಡರ್ ಮಾಡ್ಕೊಂಡಿದ್ದೀವಿ. ಸ್ಕ್ವೇರ್ ಫೀಟ್ ಬೇಸಿಸ್ ಮೆಥಡ್ ಪ್ರಕಾರ ಪ್ರತಿಯೊಂದು ಸ್ಟ್ರಕ್ಚರಲ್ ಎಲಿಮೆಂಟ್ಸ್ಗಳಿಗೆ ಎಷ್ಟು ಸ್ಟೀಲ್ ಬೇಕಾಗುತ್ತೆ ಅಂತ ಕ್ಯಾಲ್ಕುಲೇಷನ್ಸ್ ತಿಳಿಸಿಕೊಟ್ಟಿದ್ದೀನಿ. ಫೂಟಿಂಗ್ 0.4 kg per square feet, pedestal 0.12 kg per square feet, plinth beam 0.32 kg per square feet, column 0.9 kg per square feet, floor beam 1.52 kg per square feet, slab 0.75 kg per square feet, staircase 0.12 kg per square feet. ಈ ವ್ಯಾಲ್ಯೂಗಳು ನಮ್ಮ ಸ್ಟ್ರಕ್ಚರಲ್ ಡಿಸೈನಿಂಗ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಎಷ್ಟು ಸ್ಟೀಲ್ ಬೇಕಾಗುತ್ತದೆ ಎಂದು ಕಂಡುಹಿಡಿಯುವ ಮೂಲಕ ಈ ಕಾನ್ಸ್ಟೆಂಟ್ಸ್ಗಳನ್ನು ಫೈಂಡ್ ಔಟ್ ಮಾಡಿದ್ದೀವಿ. ಈ ಕಾನ್ಸ್ಟೆಂಟ್ ವ್ಯಾಲ್ಯೂವನ್ನು ಟೋಟಲ್ ಬಿಲ್ಟಪ್ ಏರಿಯಾ 5,000 ಸ್ಕ್ವೇರ್ ಫೀಟ್ ಜೊತೆಗೆ ಮಲ್ಟಿಪ್ಲೈ ಮಾಡಿದ್ದಲ್ಲಿ ಪ್ರತ್ಯೇಕವಾದ ಸ್ಟ್ರಕ್ಚರಲ್ ಎಲಿಮೆಂಟ್ ಎಷ್ಟು ಕೆಜಿ ಬೇಕೆಂದು ನೋಡಬಹುದು. 5,000 ಸ್ಕ್ವೇರ್ ಫೀಟ್ ಬಿಲ್ಟಪ್ ಏರಿಯಾಗೆ 20,650 kg ಸ್ಟೀಲ್ ಬೇಕಾಗುತ್ತದೆ. 20,650 kg ಡಿವೈಡೆಡ್ ಬೈ 5,000 ಸ್ಕ್ವೇರ್ ಫೀಟ್ ಮಾಡಿದ್ದಲ್ಲಿ 4.13 kg ಸ್ಟೀಲ್ 1 ಸ್ಕ್ವೇರ್ ಫೀಟ್ ಬಿಲ್ಟಪ್ ಏರಿಯಾಗೆ ಬೇಕಾಗುತ್ತದೆ. ಎರಡನೆಯ ವಿಧಾನ ಪರ್ ಕ್ಯೂಬಿಕ್ ಮೀಟರ್ ಮೆಥಡ್. ಪರ್ ಕ್ಯೂಬಿಕ್ ಮೀಟರ್ ಮೆಥಡ್ ವಿಧಾನವಾಗಿ ಉದಾಹರಣೆಯನ್ನು ತಿಳಿಸಿಕೊಟ್ಟಿದ್ದೇನೆ. ಪ್ರತಿಯೊಂದು ಸ್ಟ್ರಕ್ಚರಲ್ ಎಲಿಮೆಂಟ್ ಏಕೈಕವಾಗಿ ಕಾಂಕ್ರೀಟ್ ಕ್ವಾಂಟಿಟಿಯನ್ನು ಲೆಂತ್ ಇಂಟು ಬ್ರೆಡ್ತ್ ಇಂಟು ಡೆಪ್ತ್ ಉತ್ತರವನ್ನು ಕ್ಯೂಬಿಕ್ ಮೀಟರ್ನಲ್ಲಿ ಇರಿಸಬೇಕು. ಪ್ರತಿಯೊಂದು ಸ್ಟ್ರಕ್ಚರಲ್ ಎಲಿಮೆಂಟ್ಸ್ ಅನ್ನು ನಮ್ಮ ಎಕ್ಸ್ಪೀರಿಯನ್ಸ್ ಅನುಸಾರವಾಗಿ ಕಂಡುಹಿಡಿದ ಕಾನ್ಸ್ಟೆಂಟ್ ವ್ಯಾಲ್ಯೂ ಜೊತೆಗೆ ಮಲ್ಟಿಪ್ಲೈ ಮಾಡಿದ್ದಲ್ಲಿ ಟೋಟಲ್ ಸ್ಟೀಲ್ ಎಷ್ಟು ಬೇಕಾಗುತ್ತದೆ ಎಂದು ಕಂಡುಹಿಡಿಯಬಹುದು. ಕಾನ್ಸ್ಟೆಂಟ್ ವ್ಯಾಲ್ಯೂ ಫೂಟಿಂಗ್ಗೆ 60 kg ಪರ್ ಕ್ಯೂಬಿಕ್ ಮೀಟರ್, ಪೆಡಸ್ಟಾಲಿಗೆ 110 kg ಪರ್ ಕ್ಯೂಬಿಕ್ ಮೀಟರ್, ಪ್ಲಿಂತ್ ಬೀಮ್ 180 kg ಪರ್ ಕ್ಯೂಬಿಕ್ ಮೀಟರ್, ಕಾಲಮಿಗೆ 230 kg ಪರ್ ಕ್ಯೂಬಿಕ್ ಮೀಟರ್, ಫ್ಲೋರ್ ಬೀಮ್ 210 kg ಪರ್ ಕ್ಯೂಬಿಕ್ ಮೀಟರ್, ಸ್ಲ್ಯಾಬ್ 60 kg ಪರ್ ಕ್ಯೂಬಿಕ್ ಮೀಟರ್, ಸ್ಟೇರ್ಕೇಸ್ 110 kg ಪರ್ ಕ್ಯೂಬಿಕ್ ಮೀಟರ್. ಟೋಟಲ್ ಸ್ಟೀಲ್ 20,650 kg ಬೇಕಾಗುತ್ತದೆ. 20,650 kg ಡಿವೈಡೆಡ್ ಬೈ 5,000 ಸ್ಕ್ವೇರ್ ಫೀಟ್ ಬಿಲ್ಟಪ್ ಏರಿಯಾ ಜೊತೆಗೆ ಡಿವೈಡೆಡ್ ಮಾಡಿದ್ದಲ್ಲಿ 4.13 kg ಸ್ಟೀಲ್ 1 ಸ್ಕ್ವೇರ್ ಫೀಟ್ ಏರಿಯಾಗೆ ಬೇಕಾಗುತ್ತೆ. ಈ 2 ವಿಧದ ಥಂಬ್ ರೂಲ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಪ್ರಾಜೆಕ್ಟಿನ ಅನುಸಾರವಾಗಿ ವ್ಯತ್ಯಾಸವೂ ಆಗುತ್ತದೆ. ಸಿಸ್ಮಿಕ್ ಝೋನ್, ವಿಂಡ್ ಝೋನ್, ಲಾರ್ಜ್ ಸ್ಪ್ಯಾನ್, ವಾಟರ್ ಲಾಕ್ಡ್ ಏರಿಯಾ, ಹೈ ವಾಟರ್ ಟೇಬಲ್, ಮಣ್ಣಿನ SBC ವ್ಯಾಲ್ಯೂ ಕಡಿಮೆ ಇದ್ದಲ್ಲಿ ಅತಿ ಹೆಚ್ಚು ವ್ಯತ್ಯಾಸ ಕಂಡುಬರುತ್ತದೆ. ಮಣ್ಣಿನ SBC ವ್ಯಾಲ್ಯೂ ಉತ್ತಮವಾಗಿದ್ದಲ್ಲಿ ಹಾಗೂ ಸಿಸ್ಮಿಕ್ ಝೋನ್, ವಿಂಡ್ ಝೋನ್, ವಾಟರ್ ಲಾಕ್ಡ್ ಏರಿಯಾ ಇಲ್ಲದಿದ್ದರೆ 3.75 ಇಂದ 4.25 kg ಸ್ಟೀಲ್ 1 ಸ್ಕ್ವೇರ್ ಫೀಟ್ ಬಿಲ್ಟಪ್ ಏರಿಯಾಗೆ ಬೇಕಾಗುತ್ತದೆ. ಮಣ್ಣಿನ ಪರೀಕ್ಷೆಯ ವ್ಯಾಲ್ಯೂಸ್ ಕಡಿಮೆ ಇದ್ದರೆ 5.5 ರಿಂದ 7 kg ಪರ್ 1 ಸ್ಕ್ವೇರ್ ಫೀಟ್ ಬಿಲ್ಟಪ್ ಏರಿಯಾಗೆ ಸ್ಟೀಲ್ ಬೇಕಾಗುತ್ತದೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.